ಇವನಲ್ಲಿ ಅಷ್ಟು ಶಕ್ತಿ ಇಲ್ಲ. ಈ ರಕ್ತ ಬೀಜನ ಶರೀರದಿಂದ ರಕ್ತ ಬೆಳೆಸೋಷ್ಟು. ಈಗ ನಾನು ಇವನಿಗೆ ತೋರಿಸ್ಲೇಬೇಕು ನನ್ನ ಶಕ್ತಿ ಏನು ಅಂತ. ಅಣ್ಣ, ನಿನ್ಗೇನಾದ್ರೂ ಆಯ್ತಾ ಅಣ್ಣ? ಕೃಷ್ಣ, ನೀನ್ ಏನ್ ನೋಡ್ಬೇಕಾಗಿತ್ತು ಅದನ್ನಂತೂ ನೀನ್ ನೋಡ್ಲೇ ಇಲ್ಲ. ನಾನು ಆ ರಕ್ತ ಬೀಜನ ಇನ್ನೇನ್ ಸಾಯಿಸೇ ಬಿಡ್ತಿದ್ದೆ. ನೋಡು, ನಾನು ಈಗ್ಲೇ ತೋರಿಸ್ತೀನಿ. ಅಪ್ಪ, ಬನ್ನಿ ಹೋಗೋಣ. ನಿಂತ್ಕೊಳ್ಳಿ, ನೀವೆಲ್ಲ ನಿಂತ್ಕೊಳ್ಳಿ. ಏನಾಯ್ತು ಕೃಷ್ಣ? ಆ ಹಸುರನ್ ಕೊಲ್ಲಕ್ ಹೋಗ್ತಿದೀವಿ, ಯಾಕೆ ತಡೀತಿದ್ಯಾ? ಆ ರಕ್ತ ಬೀಜ ಯಾವುದು ಸಾಧಾರಣ ರಾಕ್ಷಸ ಅಲ್ಲ. ಅವನತ್ರ ಮಾಯಾವಿ ರಾಕ್ಷಸ ಶಕ್ತಿ ಇವೆ. ಅವನನ್ನ ನಾವು ಸಾಧಾರಣ ಶಸ್ತ್ರಗಳಿಂದ ಸಾಯಿಸಕ್ಕಾಗಲ್ಲ. ಹಾಗಂತ ಸುಮ್ನಿರೋಕ್ಕಾಗಲ್ವಲ್ಲ ಕೃಷ್ಣ? ಕೃಷ್ಣ ಸತ್ಯ ಹೇಳುತ್ತಿದ್ದಾನೆ. ಪ್ರಣಾಮ ಗುರುದೇವ. ನೀವೇ ಅರ್ಥ ಮಾಡಿಸಿ ಇವ್ರಿಗೆಲ್ಲ. ನಾವು ರಕ್ತ ಬೀಜನ ಮೇಲೆ ಪ್ರಹಾರ ಮಾಡಿ ಅವನ ರಕ್ತ ಹರಿದರೆ ನಮಗಿರುವ ಅಪಾಯ ಇನ್ನಷ್ಟು ಹೆಚ್ಚಾಗಲಿದೆ. ನೀವೇನು ಹೇಳ್ತಿದ್ದೀರ ಗುರುದೇವ? ಮತ್ತೆ ನಾವೀಗ ಏನ್ ಮಾಡ್ಬೇಕು? ರಕ್ತ ಬೀಜ ಇಲ್ಲಿಗೆ ಮಾತೆಯ ದೀಪ ಆರಿಸಲು ಬಂದಿದ್ದಾನೆ. ನಾವು ಯಾವುದಾದರೂ ರೀತಿಯಲ್ಲಿ ಮಾತೆಯ ಜ್ಯೋತಿ ರಕ್ಷಣೆ ಮಾಡಬೇಕು ಮತ್ತು ಉಳಿದಿದ್ದನ್ನು ಮಾತೆ ದುರ್ಗೆಗೆ ಬಿಟ್ಟು ಬಿಡೋಣ. ಗುರುದೇವ, ನೀವು ಚಿಂತೆ ಮಾಡಬೇಡಿ. ನಾನು ಮಾತೆ ಜ್ಯೋತಿನ ಆರೋಗ್ ಬಿಡೋದಿಲ್ಲ. ಕೊಡಿ ಗುರುದೇವ, ಈ ಜ್ಯೋತಿನ ನನ್ ಕೊಡಿ. ರಕ್ತ ಬೀಜ, ಈಗ ನೀನು ಬಲರಾಮಂಗೆ ಕೋಪ ಬರೋ ಹಾಗೆ ಮಾಡ್ದೆ. ಈಗ ನಾನು ನಿನ್ ರಕ್ತದ ಒಂದೊಂದು ಹನಿನೂ ಹೊರಗ್ ತೆಗಿತೀನಿ. ಅಣ್ಣ, ನಿಂತ್ಕೋ. ಇಲ್ಲ ಕೃಷ್ಣ, ಈ ಅಸುರನ್ ಕಾರಣದಿಂದ ನನ್ ಬಲಕ್ಕೆ ಬಹಳ ಅವಮಾನ ಆಗಿದೆ. ಇನ್ನನ್ನ ತಡಿಬೇಡ. ಅಣ್ಣ, ಅವಮಾನ ಆಗೋದು ಯಾವಾಗಂದ್ರೆ ಈ ರಾಕ್ಷಸ ನಮ್ಮ ಮಾತೆ ಜ್ಯೋತಿನ ಆರಿಸಿದಾಗ ನಮಗೂ ಮತ್ತೆ ನಮ್ಮ ಧರ್ಮಕ್ಕೂ. ಅಂದ್ರೆ ನೀನ್ ಏನ್ ಹೇಳ್ತಿದ್ಯಾ ಕೃಷ್ಣ? ಈ ರಾಕ್ಷಸನ ಹತ್ಯೆ ಮಾಡೋಕ್ಕಿಂತ ಮಹತ್ವದ ಕೆಲಸ ಈ ಜ್ಯೋತಿನ ಕಾಪಾಡೋದು. ಯೋಚನೆ ಮಾಡೋಣ, ನೀನ್ ಯಾವ ಕೆಲಸ ಮಾಡ್ತೀಯಾ? ಈ ರಾಕ್ಷಸನ ಅಂತ್ಯನ ಅಥವಾ ಮಾತೆಯ ಜ್ಯೋತಿನ ಕಾಪಾಡೋದ? ಕೃಷ್ಣ, ಬಲರಾಮ ಯಾವಾಗ್ಲೂ ಮಹತ್ವಪೂರ್ಣ ಕೆಲಸನೇ ಮಾಡೋದು. ಮತ್ತೆ ಪ್ರತೀಕ್ಷೆ ಯಾಕೆ ಈಗ? ಮಾತೆ ಜ್ಯೋತಿನ ಸುರಕ್ಷಿತ ಜಾಗಕ್ಕೆ ತಗೊಂಡು ಹೋಗೋಣ. ಈ ರಕ್ತ ಬೀಜ ಅಣ್ಣ, ನೀನು ಮಾತೆಯ ಜ್ಯೋತಿನ ರಕ್ಷಣೆ ಮಾಡು. ರಕ್ತ ಬೀಜನ ಮಾತೆ ಸ್ವತಃ ನೋಡ್ಕೊತಾಳೆ. ಸರಿ ಕೃಷ್ಣ. ನೀನು ನಿನ್ನ ಮೃತ್ಯುವಿನಿಂದ ಓಡೋದಕ್ಕಾಗೋದಿಲ್ಲ ಬಾಲಕ. ರಕ್ತ ಬೀಜ, ನೀನ್ ಎಲ್ಲಿಗೆ ಓಡ್ತಿದ್ಯಾ? ಅಣ್ಣ ಅಂತೂ ಮಾತೆಯ ಜ್ಯೋತಿನ ರಕ್ಷಣೆ ಮಾಡ್ತಿದ್ದಾನೆ. ಮತ್ತೆ ಯಾವ ಉದ್ದೇಶದಿಂದ ನೀನ್ ಬಂದಿದ್ಯೋ ಅದು ಅಸಫಲ ಆಗೋಯ್ತು. ಇನ್ನು ನೀನು ಏನ್ ಮಾಡ್ತೀಯ ರಕ್ತ ಬೀಜ? ನಿಂತ್ಕೋ ಬಾಲಕ. ಆ ಮಾತೆಯ ಜ್ಯೋತಿಯನ್ನು ನನಗೆ ಕೊಡು. ಈ ರೀತಿಯಾಗಿ ಓಡಿ ಓಡಿ ಸಾಯುವುದರಲ್ಲಿ ಏನರ್ಥವಿದೆ? ಅಣ್ಣ ಮಾತೆಯ ಜ್ಯೋತಿನ ರಕ್ಷಣೆ ಮಾಡೋವಾಗ ನಾವೆಲ್ಲರೂ ಸೇರಿ ಮಾತೆಯ ಪ್ರಾರ್ಥನೆ ಮಾಡ್ಬೇಕು. ಈಗ ಕೇವಲ ಅವಳು ಮಾತ್ರ ರಕ್ತ ಬೀಜನ ಅಂತ್ಯ ಮಾಡಬಹುದು. ಈ ಕೃಷ್ಣನಿಂದಾಗಿ ಈ ರಾಕ್ಷಸರು ಬೈಯೋದೆಲ್ಲ ಕೇಳ್ಬೇಕಾಗಿದೆ. ಇಲ್ದಿದ್ರೆ ಇಷ್ಟು ಹೊತ್ತಿಗೆ ಈ ರಕ್ತ ಬೀಜಂಗ್ ಪಾಠ ಕಲ್ಸಿರ್ತಿದ್ದೆ. ಅರ್ಜುನ, ಭೀಮ, ಆ ರಕ್ತ ಬೀಜ ಬಲರಾಮನ ಹಿಂದೆ ಹೋಗಿದ್ದಾನೆ. ನೀ ಹೋಗಿ ಬಲರಾಮಂಗೆ ಸಹಾಯ ಮಾಡಿ. ಮತ್ ಯಾವುದೇ ಸ್ಥಿತಿಲಿ ಆ ಜ್ಯೋತಿ ರಕ್ತ ಬೀಜನ್ ಕೈಗೆ ಸಿಗ್ಬಾರ್ದು. ಹಾಗೆ ಆಗ್ಲಿ ಅಮ್ಮ. ಹೊರಡಿ ಮಕ್ಳೇ. ಇಲ್ಲಿಂದ ಮುಂದೆ ಹೋಗೋದಕ್ಕೆ ದಾರಿನೇ ಇಲ್ಲ.
ಮುಂದೆ ಬಂದು ಬಿಡು ಬಾಲಕ. ನೀನೇ ಕೊಟ್ಬಿಡು ಮಾತೆಯ ಜ್ಯೋತಿನ ಮಾತೆಯ ಪರಮ ಶತ್ರು ರಕ್ತ ಬೀಜನಿಗೆ. ನಿಂತ್ಕೋ ರಕ್ತ ಬೀಜ. ಸ್ವಲ್ಪ ಹಿಂದೆ ತಿರುಗಿ ನೋಡು. ಈಗ ನೀನು ಎಲ್ಲ ಕಡೆಯಿಂದನೂ ಸಿಕ್ಕಾಕೊಂಡೆ ರಕ್ತ ಬೀಜ. ಗೆಳೆಯ, ಆ ಅಸುರ ಬಲರಾಮನ್ ಹಿಂದೆ ಹೋಗಿದ್ದಾನೆ. ಅವನ್ ಪ್ರಾಣಕ್ಕೆ ಏನಾದ್ರೂ ಅಪಾಯ ಮಾಡಿದ್ರೆ ನಾವೆಲ್ಲ ಹೋಗಿ ಬಲರಾಮನ್ ಸಹಾಯ ಮಾಡ್ಬೇಕು. ಹೌದು ನಂದ, ನಾವು ಬಲರಾಮನ ಅಷ್ಟು ದೊಡ್ಡ ಅಪಾಯದಲ್ಲಿ ಒಂಟಿಯಾಗಿ ಬಿಡೋದಕ್ಕಾಗಲ್ಲ. ಮಾವ, ಅಣ್ಣ ಒಬ್ನೇ ಇಲ್ಲ, ಅವನತ್ರ ಮಾತೆಯ ಜ್ಯೋತಿ ಇದೆ. ಹಾಗಾಗಿ ರಕ್ತ ಬೀಜ ಅವನಿಗೆ ಏನೂ ಮಾಡಕ್ಕಾಗಲ್ಲ. ಕೃಷ್ಣ, ನಮ್ಗೆ ಮಾತೆ ಶಕ್ತಿ ಮೇಲೆ ಪೂರ್ಣ ವಿಶ್ವಾಸ ಇದೆ. ಆದ್ರೆ ಮಾತೇನು ಯಾರು ಕೆಲಸ ಮಾಡ್ತಾರೋ ಅವರಿಗೆ ಸಹಾಯ ಮಾಡೋದು. ನೀವು ಸತ್ಯ ಹೇಳಿದ್ರಿ ಮಾವ. ಆದ್ರೆ ಈ ಸಮಯದಲ್ಲಿ ನಮ್ಮ ಕಾರ್ಯ ಶಕ್ತಿಗೆ ಆರಾಧನೆ ಮಾಡೋದು, ದೇವಿ ದುರ್ಗನ ಜಾಗೃತಿ ಮಾಡೋದು. ಕಂದ, ನೀನ್ ಏನ್ ಹೇಳ್ತಿದ್ಯಾ? ಹಾ ಅಮ್ಮ, ರಕ್ತ ಬೀಜನ ತಡೆಯೋಕೆ ಕೇವಲ ಇದೇ ದಾರಿ ಇರೋದು. ಕೃಷ್ಣ ಸತ್ಯ ಹೇಳುತ್ತಿದ್ದಾನೆ ನಂದರಾಣಿ. ನಾವೆಲ್ಲ ಒಟ್ಟಾಗಿಯೂ ರಕ್ತ ಬೀಜನನ್ನು ತಡೆಯಲಾಗದು. ಏಕೆಂದರೆ ಅವನ ವಧೆ ಕೇವಲ ಮಾತೆ ದುರ್ಗೆಯಿಂದಲೇ ಸಾಧ್ಯವಿರುವುದು. ಗುರುದೇವ, ಈಗ ನಾವೇನ್ ಮಾಡೋದು? ಹೇಗೆಂದರೆ ಯುಗಗಳ ಪೂರ್ವ ರಕ್ತ ಬೀಜನ ವಧೆ ಮಾಡಲು ದೇವತೆಗಳು ಮಾತೆಯ ಆವಾಹನೆ ಮಾಡಿದ್ದರು. ನಾವು ನಮ್ಮ ಭಕ್ತಿಯ ಶಕ್ತಿಯ ಮೂಲಕ ಮಾತೆಯ ಆವಾಹನೆ ಮಾಡಬೇಕು. ಬನ್ನಿ, ನಾವೆಲ್ಲ ಒಟ್ಟಾಗಿ ಮಾತೆಯ ಆರಾಧನೆ ಮಾಡೋಣ. ಆ ಮಾತೆನೇ ನಮ್ಮೆಲ್ಲರ ರಕ್ಷಣೆ ಮಾಡ್ತಾಳೆ. ಅಂಬೆ ಮಾತೆಗೆ, ದುರ್ಗಾ ಮಾತೆಗೆ. ಅಣ್ಣ, ನೀನ್ ಹೋಗು, ಬಲರಾಮಣ್ಣನ್ ಜೊತೆ ಸೇರಿ ಜ್ಯೋತಿ ರಕ್ಷಣೆ ಮಾಡು. ನಾನು ಈ ಹಸುರನ್ನ ನನ್ ಬಾಣದಿಂದ ತಡಿತೀನಿ. ಹೇಗೋ ಇವನು ನನ್ ಬಾಣದಿಂದ ಪಾರೋಗಕ್ಕಾಗಲ್ಲ. ಅರ್ಜುನ, ಇವನಂತೂ ಅಣ್ಣನ್ ಗದೆಯಿಂದನೇ ಸಾಯ್ಲಿಲ್ಲ, ಮತ್ ನಿನ್ ಬಾಣದಿಂದ ಏನಾಗುತ್ತೆ? ಅಣ್ಣ, ನಿನಗ್ ಗೊತ್ತಿಲ್ಲ, ಕೃಷ್ಣನ್ ಜೊತೆಗಿದ್ದು ನಾನು ಧನುರ್ಧಾರಿ ಆಗಿದ್ದೀನಿ. ನಾನ್ ನನ್ ಬಾಣದಿಂದ ಮಳೆ ಬರ್ಸಿದ್ದೀನಿ. ನನ್ ಒಂದ್ ಬಾಣದಿಂದ 100 ಬಾಣ ಹೊರಗ್ ಬರುತ್ತೆ. ಆದ್ರೆ ಇವನಿಗೆ ಮಾತ್ರ ನನ್ ಒಂದೇ ಬಾಣ ಸಾಕು. ಅರ್ಜುನ, ಇದೇನ್ ಮಾಡ್ದೆ ನೀನು? ಒಂದು ಅಪಾಯನ ಒಂದು ಬಾಣದಿಂದ 5 ಪಟ್ಟು ಹೆಚ್ಚು ಮಾಡಿದೆ. ಅಣ್ಣ, ಯಾವ್ದೋ ತಪ್ಪಾದ ಬಾಣ ಬಿಟ್ಟಿರ್ಬೇಕು. ಕೃಷ್ಣ ಇದ್ದಿದ್ರೆ ಸರಿಯಾದ ಬಾಣ ಕೊಡ್ತಿದ್ದ. ಆದ್ರೆ ನೀನ್ ಚಿಂತೆ ಮಾಡೋದ್ ಬೇಡ, ನಾನ್ ಪುನಃ ಪ್ರಯತ್ನ ಮಾಡ್ತೀನಿ. ಬೇಡ ಬೇಡ ಅರ್ಜುನ, ಬೇಡ. ಅಪಾಯ ಹೆಚ್ಚೋಕೆ ಇನ್ನೂ ಪ್ರಯತ್ನ ಮಾಡ್ಬೇಡ. ಅಯ್ಯೋ ಧನುರ್ಧಾರಿ, ಯಾಕೆ ಸುಮ್ನಾದೆ? ಬಿಡೋ ಬಾಣನ. ಮಾತಲ್ಲೇ ಮೋಡದಿಂದ ಮಳೆ ಸುರಿಸ್ತೀನಿ ಅಂತಿದ್ದಲ್ಲೋ, ಆದ್ರೆ ಈಗ ಬಾಣ ಬಿಡೋದಕ್ಕೂ ಭಯವೇನೋ? ರಕ್ತ ಬೀಜ ನನಗೆ ಕೃಷ್ಣನೇ ಕಲ್ಸಿದ್ದಾನೆ. ನಾವೆಲ್ಲ ನಮ್ ತಪ್ಪುಗಳಿಗೆ ಹೆದರೋದಲ್ಲ, ಅದ್ರಿಂದ ಪಾಠ ಕಲಿಬೇಕು ಅಂತ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ.
ಅರ್ಜುನ, ನನಗನ್ಸ್ತಿದೆ ನೀನು ನಿನ್ ತಪ್ಪುಗಳಿಂದ ಪಾಠ ಕಲಿಯೋದಲ್ಲ, ಬದ್ಲಿಗೆ ಅದೇ ತಪ್ಪುಗಳನ್ನ ಮಾಡ್ತಾ ಇದ್ಯಾ. ಆದ್ರೆ ಇದು ಹೇಗಾಗ್ತಿದೆ? ಇದ್ರಲ್ಲಿ ನಿನ್ ಬಾಣದ ತಪ್ಪೇನೂ ಇಲ್ಲ ಅರ್ಜುನ. ಬದ್ಲಿಗೆ ಇವನು ರಕ್ತ ಬೀಜ. ಇವನ್ ರಕ್ತ ಎಷ್ಟು ಸುರಿಯುತ್ತೋ ಇವನು ಅಷ್ಟೇ ಪಟ್ಟು ಹೆಚ್ಚಾಗ್ತಾ ಹೋಗ್ತಾನೆ. ಅಣ್ಣ, ಆದ್ರೆ ನಾವು ಇಷ್ಟೊಂದು ರಕ್ತ ಬೀಜರನ್ನ ಸೋಲ್ಸೋದ್ ಹೇಗೆ? ಭೀಮಾ, ನಮ್ಗೀಗ ಗೆಲ್ಲೋದ್ಕಿಂತ ತುಂಬಾ ದೊಡ್ಡ ಅಂದ್ರೆ ಈ ಜ್ಯೋತಿನ ಕಾಪಾಡೋದು. ಈ ಜ್ಯೋತಿ ನನಗ್ ಕೊಟ್ಬಿಡು ಬಾಲಕ, ಇಲ್ದಿದ್ರೆ ಯಾರನ್ನೂ ಜೀವಂತ ಉಳಿಸಲ್ಲ. ರಕ್ತ ಬೀಜ, ಕೃಷ್ಣ ನನ್ಗೆ ಈ ಜ್ಯೋತಿನ ಕಾಪಾಡೋ ಕೆಲ್ಸನ ವಹಿಸಿರ್ಲಿಲ್ಲ ಅಂದಿದ್ರೆ ನಾನ್ ನಿನ್ ಬುದ್ಧಿ ಕಲಿಸ್ತಿದ್ದೆ. ಆದ್ರೂ ನೀನಂತೂ ನನ್ ಶಕ್ತಿನ ನೋಡಿದ್ಯಲ್ವಾ, ಈಗ ನಾನು ಓಡೋದನ್ನು ನೋಡ್ಬಿಡು. ಅರ್ಜುನ, ಬೇಗ ಓಡು. ಪ್ರಕಟವಾಗು ಚಂದಿಗೆ, ಪಾಲಿಸೆ ಮಹಾಕಾಲಿಗೆ, ಶಿಷ್ಟ ಜನರ ಬಾಧಿಸುತ್ತಿಹ ರಾಕ್ಷಸ ಕುಲನಾಶಕ್ಕೆ. ಬಾಧಿಸುತ್ತಲಿಹನು ರಕ್ತ ಬೀಜನೆಂಬ ಅಸುರನು, ಕಾದಿಕೊರಲು ಬಾರೆ ನೀನು ಕೊರೆಯ ನಿನ್ನ ಜಗವನು. ದೃಷ್ಟಿ ವೀರೆ ಅಸುರ ಮರ್ದಿನಿ, ವಿನಾಶಗೈಯೇ ಅಸುರ ಬೀಜ ಧರ್ಮ ಸಂವರ್ಧಿನಿ. ನಾರಾಯಣ ನಾರಾಯಣ. ಮಾತೆ, ಇಂದಂತೂ ಸಾಕ್ಷಾತ್ ನನ್ನ ನಾರಾಯಣ, ನನ್ನ ಪ್ರಭು ಶಕ್ತಿಯ ಆರಾಧನೆ ಮಾಡಿದ್ದಾರೆ. ನಿಮ್ಮ ಶಕ್ತಿ ರೂಪವನ್ನು ಕರೆಯುತ್ತಿದ್ದಾರೆ. ಮಾತೆ, ಈ ಜಗತ್ತಿನ ಕಲ್ಯಾಣಕ್ಕಾಗಿ ಮತ್ತು ರಕ್ತ ಬೀಜನಂತಹ ಮಹಾಪಾಪಿಯ ಅಂತ್ಯಕ್ಕಾಗಿ ನೀವು ನನ್ನ ಪ್ರಭುವಿನ ಕರೆಯನ್ನು ಕೇಳಲೇಬೇಕು. ದೇವಿ ರಾಧೆಯನ್ನು ಜಾಗೃತಗೊಳಿಸಿ ಮಾತೆ, ದೇವಿ ರಾಧೆಯನ್ನು ಜಾಗೃತಗೊಳಿಸಿ. ದೇವರ್ಷಿ, ರಾಧೆಯ ಜಾಗೃತಿ ಈಗ ನನ್ನ ವಶದಲ್ಲಿಲ್ಲ. ಆಕೆ ಕೇವಲ ಪ್ರಭುವಿನ ಕೂಗನ್ನಷ್ಟೇ ಕೇಳುವುದು. ಈಗ ಕೇವಲ ನಿಮ್ಮ ಪ್ರಭುವೇ ರಾಧೆಯ ಶಕ್ತಿಯನ್ನು ಜಾಗೃತಗೊಳಿಸಬಹುದು. ಅರ್ಜುನ, ಅಲ್ಲೋಡಿ, ಗುಹೆ. ನಾವು ರಕ್ತ ಬೀಜ ಇಲ್ಲಿ ಬರೋದಕ್ಕೂ ಮೊದ್ಲೇ ಆ ಗುಹೆ ಒಳಗಡೆ ಬಚ್ಚಿಟ್ಕೊಂಡ್ಬಿಡೋಣ. ಆಗ್ಲೇ ನಾವು ಮಾತೆಯ ಜ್ಯೋತಿನ ಕಾಪಾಡೋದಕ್ಕಾಗೋದು. ಬನ್ನಿ ಬನ್ನಿ, ಬೇಗ ಬನ್ನಿ. ರಕ್ತ ಬೀಜನಿಂದ ತಪ್ಪಿಸ್ಕೊಂಡು ಈ ಗುಹೆ ಒಳಗೆ ಹೋಗ್ತಾ ಇದ್ದೀರಾ? ಆದ್ರೆ ಅದು ಆಗಲೇ ಇಲ್ಲ. ಮತ್ತೀಗ ನಿಮ್ಮ ಉಪಾಯ ಏನು? ಆ ದೀಪನ ಸಾಯೋಕ್ಕೂ ಮೊದಲೇ ಕೊಡ್ತೀರಾ, ಇಲ್ಲ ಸತ್ ಮೇಲ? ರಕ್ತ ಬೀಜನಿಂದ ತಪ್ಪಿಸ್ಕೊಂಡು ಓಡಿ ಓಡಿ ಸುಸ್ತಾಗಿದ್ಯಾ? ಮತ್ತೆ ಯಾಕೆ ಕಾಯ್ತಾ ಇದ್ದೀರಾ? ಏನ್ ನೋಡ್ತಾ ಇದ್ದೀರಾ? ಅಂತ್ಯ ಮಾಡಬೇಡಿ ಈ ಬಾಲಕರನ್ನ. ಅಣ್ಣ, ಇದ್ಯಾರೀಗ ನಮ್ಮನ್ನ ರಕ್ಷಿಸೋಕ್ ಬಂದಿದ್ದು? ಭೀಮಾ, ಎಷ್ಟು ಬೆಳಕಿದೆ ಅಂದ್ರೆ ನನ್ಗೇನು ಕಾಣಿಸ್ತಾನೆ ಇಲ್ಲ.
ಆದ್ರೆ ಕೃಷ್ಣ ಒಂದ್ ಮಾತ್ ಯಾವಾಗ್ಲೂ ಹೇಳ್ತಾನೆ, ಧರ್ಮೋ ರಕ್ಷತಿ ರಕ್ಷಿತಃ. ಅಂದ್ರೆ ಯಾರು ಧರ್ಮದ ರಕ್ಷಣೆ ಮಾಡ್ತಾರೋ ಧರ್ಮ ಅವ್ರ ರಕ್ಷಣೆ ಮಾಡುತ್ತೆ. ರಕ್ತಬೀಜ, ನಿನ್ಗೇನ್ ಅನ್ನಿಸ್ತು? ನೀನೀಗ ಮರಹೊಟ್ಟು ಮಾಡ್ಕೊಂಡ್ ಬಂದ್ರೆ ನಿನ್ಗೆ ಸಾವು ಬರೋದೇ ಇಲ್ವಾ? ಯಾವಾಗೆಲ್ಲ ಕೆಟ್ಟ ಶಕ್ತಿಗಳು ಹೊಸ ರೂಪದಲ್ಲಿ ಬರ್ತಾವೋ ಅವುಗಳನ್ನ ಕೊಲ್ಲೋಕೆ ಪ್ರತಿ ನವರಾತ್ರಿಯಲ್ಲಿ ನಾನು ಬರ್ತೀನಿ. ನಾನು ನಿನ್ನ ನಿರೀಕ್ಷಣೆ ಮಾಡ್ತಾ ನಿಂತಿದ್ದೆ ರುಂಡಧಾರಿ ದೇವಿ. ನಾವಿಲ್ಲಿ ನಿನ್ನ ಜೀವನದ ಜ್ಯೋತಿ ಆರಿಸೋರಿದ್ವಿ, ಆದ್ರೆ ನೀನೇ ಸ್ವತಃ ಸಾವಿನ ಬಾಯಿಗೆ ಬಿದ್ದುಬಿಟ್ಟೆ. ನಾನು ಅದೇ ವಧೆಯ ಪ್ರತೀಕಾರಕ್ಕಾಗಿ ಬಂದಿದ್ದು. ದುರ್ಗೆ, ನಿನ್ನ ಎದುರು ಕೇವಲ ಒಬ್ಬನಲ್ಲ, ಸಾವಿರಾರು ರಕ್ತ ಬೀಜರು ಇದ್ದಾರೆ. ಹೇಗೆ ಮಾಡ್ತೀಯ ನೀನು ಎಲ್ಲರ ಸಂಹಾರ? ಹೇ ಮಾತೆ ಮಹಾಕಪಾಲಿ, ನಿಮ್ಮ ಭಕ್ತರ ಉದ್ಧಾರ ಮಾಡು. ಎದುರು ನಿಂತ ರಕ್ತ ಬೀಜನ ಸಂಹಾರ ಮಾಡು. ಮಾತೆ ಉದ್ಧಾರ ಮಾಡು. ಪ್ರತಿ ಹನಿ ಹನಿಯ ಪಾನ ಮಾಡು. ನಿನ್ನ ಭಕ್ತರ ಕರೆಯ ಕೇಳು. ಹೇ ಮಾತೆ ಮಹಾಕಪಾಲಿ, ನಿನ್ನ ಭಕ್ತರ ಉದ್ಧಾರ ಮಾಡು. ಏನ್ ನೋಡ್ತಾ ಇದ್ದೀರಾ ನೀವೆಲ್ಲರೂ? ಹೋಗಿ ಆ ದೇವಿ ಅಂತ್ಯ ಮಾಡಿ. ವಿಶಾಲಿನಿ ವಿಕಾರ ರುಂಡ ಮಾಲಿನಿ ದಕ್ಷಯಜ್ಞ ನಾಶಿನಿ ಅನೇಕ ಶಸ್ತ್ರಧಾರಿಣಿ ಪಾಲಿಸೆ ಕಪಾಲಿಕೆ ರಕ್ತವ ಕಪಾಲಕ್ಕೆ ಬೀಳುವಂತೆ ಕೊಲ್ಲುತ್ತಾಯೆ ಹಸುರ ಕುಲ ವಿನಾಶಕ್ಕೆ ಪ್ರಚಂಡ ರೂಪಧಾರಿಣಿ ವಿಕಾರ ರೂಪ ನಾಶಿನಿ ಕಾಪಾಡು ನಿನ್ನ ಅಂತ್ಯ ಮಾಡೋದಕ್ಕೆ ನಾನು ಒಬ್ಬನೇ ಸಾಕು ದೇವಿ. ದುಷ್ಟರ ಕಪಾಲಗೈದು ಪಾಲಿಪ ಜಗದಂಬಿಕೆ ಸುರನರತತಿ ಶಿರವಿರಿಸಿದೆ ನಿನ್ನ ಚರಣ ಕಮಲಕ್ಕೆ ಕಾಲಿ ಕಾಲಿ ಮಹಾಕಾಲಿ ಕಾಲಿಕೆ ಪರಮೇಶ್ವರಿ ಸರ್ವಭಕ್ತ ಪಾಲಿನಿ ನಾರಾಯಣಿ ನಮೋಸ್ತುತೆ. ಈ ಮಹಾಕಪಾಲಿ ರಕ್ತ ಬೀಜನ ಅಂತ್ಯ ಮಾಡಿಬಿಟ್ಲು. ಮಹಾಕಪಾಲಿ ಜೀವಂತವಾಗಿ ಉಳಿಯಲ್ಲ. ನಡಿ ಶುಂಭ, ನಡಿ ನಿಶುಂಭ. ಭಗವಂತ ಕಂಸನಿಂದಾಗಿ ಹೇಗಿವರು ಯೋಚಿಸಿದ್ದಾರೋ ಹಾಗೇ ಆಗಲಿ. ಮಹಾಕಾಳಿ ನಾರಾಯಣ ನಾರಾಯಣ ಮಾತೆ, ಇಂದು ಪುನಃ ಭದ್ರಕಾಳಿ ರೂಪದಲ್ಲಿ
ನೀವು ಈ ಜಗತ್ತನ್ನು ರಕ್ಷಣೆ ಮಾಡಿದಿರಿ. ನಿಮಗೆ ಕೋಟಿ ಕೋಟಿ ಪ್ರಣಾಮಗಳು ಮಾತೆ, ಕೋಟಿ ಕೋಟಿ ಪ್ರಣಾಮಗಳು. ರಕ್ತ ಬೀಜ ಮತ್ತು ಶುಂಭ ನಿಶುಂಭರ ವಿನಾಶ ಮಾಡಿ ನೀವು ಆ ಎಲ್ಲ ನಕಾರಾತ್ಮಕ ಶಕ್ತಿಗಳ ಅಂತ್ಯ ಮಾಡಿದಿರಿ. ಅವೆಲ್ಲ ಕಂಸನು ಮಹಿಷಾಸುರ ರೂಪ ಧಾರಣೆ ಮಾಡಿದ ಕಾರಣ ಈ ಜಗತ್ತಿನಲ್ಲಿ ಜಾಗೃತವಾಗಿದ್ದವು. ನಾವು ಧನ್ಯರು ಮಾತೆ. ನಮಸ್ತಸ್ಯೈ 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 ನಮೋ ನಮಃ. ನಿಮಗೆ ಈ ನಾರದ ಮುನಿಯ ಕೋಟಿ ಕೋಟಿ ಪ್ರಣಾಮಗಳು ಮಾತೆ. ಆ ರಕ್ತ ಬೀಜ ನನ್ಗೆ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ಅಣ್ಣ, ನಾವೀಗ ಆಚೆ ಹೋಗೋದಾ? ಬೇಡ ಭೀಮಾ, ಬೇಡ ಅರ್ಜುನ, ನೀವಿಬ್ರು ಇಲ್ಲೇ ಇರಿ. ನಾ ಹೊರಗೋಗ್ ನೋಡ್ಕೊಂಡ್ ಬರ್ತೀನಿ ಅಪಾಯ ಇದ್ಯೋ ಹೋಗಿದ್ಯೋ ಅಂತ. ತಗೋ ಅರ್ಜುನ. ರಾಧೆ, ರಾಧೆ, ನೀನ್ ಇಲ್ಲಿಗೆ ಹೇಗ್ ಬಂದೆ? ನಡ್ಕೊಂಡ್ ಬಂದೆ. ಇನ್ ಹೇಗೆ? ನಡ್ಕೊಂಡ? ಹಾ, ನನ್ಗದ್ ಅರ್ಥ ಆಗುತ್ತೆ. ನಾವು ಇಲ್ಲಿ ರಾಕ್ಷಸರಿಂದ ಬಚ್ಚಿಟ್ಕೊಂಡ್ ಕೂತಿದೀವಿ. ನೀನ್ ನೋಡಿದ್ರೆ ಭಯ ಇಲ್ದೆ ಹೊರಗ್ ಓಡಾಡ್ತಿದ್ಯಾ? ಆ ರಕ್ತ ಬೀಜ ನಿನ್ಮೇಲೇನು ಪ್ರಹಾರ ಮಾಡ್ಲಿಲ್ಲ ತಾನೆ? ರಕ್ತ ಬೀಜ? ನನಗಂತೂ ಅನ್ಸುತ್ತೆ ಆ ಜ್ಯೋತಿ ರೂಪಿ ಮಾತೆ ಶಕ್ತಿಗೆ ಹೆದರ್ಕೊಂಡ್ ಓಡೋದ. ಇದು ನಿಜನ ರಾಧೆ? ಮತ್ತಿನ್ನೇನಣ್ಣ, ಅವನಿದ್ರೆ ನಾನಿಲ್ ಬರೋಕಾಗ್ತಿತ್ತ? ಆದ್ರೆ ಅಣ್ಣ, ನನಗ್ ಒಂದ್ ವಿಷಯ ಗೊತ್ತಾಗ್ತಾ ಇಲ್ಲ. ನಿನ್ನಂತ ಬಲಶಾಲಿ ಗದಾಧಾರಿ ಇಲ್ಲಿ ಬಚ್ಚಿಟ್ಕೊಳ್ಳೋದಾ? ರಾಧೆ, ನಾನ್ ಅಡ್ಗಿರ್ಲಿಲ್ಲ. ನಾನ್ ಮಾತೆ ಜ್ಯೋತಿನ ರಕ್ಷಣೆ ಮಾಡ್ತಿದ್ದೆ. ಜ್ಯೋತಿ? ಮಾತೆಯ ಜ್ಯೋತಿ ಎಲ್ಲಿದೆ ಅಣ್ಣ? ಜ್ಯೋತಿ ಸುರಕ್ಷಿತವಾಗಿದೆ ರಾಧೆ. ನಿನ್ಗೆ ನಂಬಿಕೆ ಇಲ್ಲ ಅಂದ್ರೆ ಈಗ್ಲೇ ತೋರಿಸ್ತೀನಿ ಬಾ. ಭೀಮಾ, ಅರ್ಜುನ, ಹೊರಗ್ ಬನ್ನಿ. ಹೊರಗೆ ಎಲ್ಲ ಸರಿಯಾಗಿದೆ. ನೋಡ್ದ್ಯಾ ರಾಧೆ, ಬಲರಾಮ ಇದ್ದಾಗ ಮಾತೆ ಜ್ಯೋತಿ ಮೇಲೆ ಯಾವುದೇ ತೊಂದರೆ ಆಗೋದಿಲ್ಲ. ಅದೇನೋ ಸರಿ ಅಣ್ಣ, ಆದ್ರೆ ಈಗ ನಾವು ಈ ಜ್ಯೋತಿನ ಅದೆಲ್ಲಿತ್ತು ಅದೇ ಜಾಗದಲ್ಲಿರ್ಬೇಕು. ಇಲ್ಲಿ ಕೊಡಿ, ಜ್ಯೋತಿನ ನನಗ್ ಕೊಡಿ. ರಾಧೆ, ಇನ್ನು ನೀನ್ ಚಿಂತೆ ಮಾಡ್ಬೇಡ. ಯಾಕಂದ್ರೆ ನಾವೆಲ್ಲ ನಿನ್ ಜೊತೆ ಇದ್ದೀವಿ. ಮತ್ತೇನಾದ್ರೂ ಆ ರಕ್ತ ಬೀಜ ಪುನಃ ಬಂದ್ಬಿಟ್ರೆ ಮತ್ ಈ ಬಾರಿ ಬಲರಾಮನ್ ಬಲಕ್ಕೆ ಜೀವಂತವಾಗಿ ಉಳಿಯೋದಿಲ್ಲ. ಬನ್ನಿ ಭೀಮಾ, ಅರ್ಜುನ. ದೇವನಿಗೆ ನೀ ನೋವಿನ ನಂಟು, ಭವಹರಗೆ ನೀ ಭವದ ಗಂಟು. ಅಸುರರ ಕೈಯೇ ಮೇಲಾಗಿರುವುದೇ, ಭಕ್ತಿ ಧರ್ಮಗಳ ಅಂತ್ಯವಿದಹುದೇ. ಏನಿದು ಮಾಯೆ, ಏನು ವಿಡಂಬನೆ, ಧರ್ಮ ಕಧರ್ಮವೇ ಉಳಿಸಿದೆ ಸೋಲನೆ. ಕಷ್ಟ ನಿವಾರಿಸು ಹೇ ಭಗವಂತ, ದುಷ್ಟತೆ ಕಳೆ ಹೇ ಹರಿಯಂತ. ಅಂಬೆ ಮಾತೆಗೆ, ದುರ್ಗಾ ಮಾತೆಗೆ, ಆದಿಶಕ್ತಿಗೆ. ರಾಧಿ, ಇವತ್ತು ನೀನು ದೇವಿ ಶಕ್ತಿ ಸ್ವರೂಪ ಆಗಿ ಮಾತೆಯ ಜ್ಯೋತಿನ ರಕ್ಷಣೆ ಮಾಡ್ದಿ, ಜೊತೆಗೆ ಭಕ್ತರ ನಂಬಿಕೆ ಗೌರವ ಉಳಿಸ್ದಿ. ಆದ್ರೂ ಇಲ್ಲಿ ತನಕ ನಿನ್ಗೆ ನಿನ್ ದೇವಿ ಶಕ್ತಿಯ ಸಾಕ್ಷಾತ್ಕಾರನೂ ಆಗಿಲ್ಲ.
ಜ್ಯೋತಿಗಾಗಿ ಇಡೀ ಬ್ರಜಮಂಡಲ ಪ್ರಾರ್ಥನೆ ಮಾಡ್ತಿತ್ತು, ಆ ಜ್ಯೋತಿನ ನಾವು ಸುರಕ್ಷಿತವಾಗಿ ತಂದಿದೀವಿ. ಅದೇ ನನ್ಗೆ ವಿಶ್ವಾಸ ಇತ್ತು, ಯಾರು ಈ ಜ್ಯೋತಿ ಶಕ್ತಿಗೆ ಹಾನಿ ಮಾಡಕ್ಕಾಗಲ್ಲ. ನಾನು ಹೇಳಿದ್ನಲ್ಲ ರಾಧೆ, ದಾಸವಾಳದ ಹೂವನ್ನು ಅರ್ಪಣೆ ಮಾಡೋದ್ರಿಂದ ಮತ್ತೆ ನಮ್ಮ ಎಲ್ಲ ಮನೋಕಾಮನೆ ಪೂರ್ತಿ ಮಾಡ್ತಾಳೆ. ಹೇಳಿ ಅಂಬೆ ಮಾತೆಗೆ, ದುರ್ಗಾ ಮಾತೆಗೆ, ಅಂಬೆ ಮಾತೆಗೆ. ಗುರುದೇವ, ಜ್ಯೋತಿ ಸ್ಥಾಪನೆಯ ಮಂತ್ರ ಶುರು ಮಾಡಿ. ಇನ್ನು ನಾವು ಮಾತೆ ದುರ್ಗಾ ಜ್ಯೋತಿನ ಸ್ಥಾಪನೆ ಮಾಡೋಣ. ಭಕ್ತರೇ, ಮಾತೆ ದುರ್ಗೆ ಆ ಅಸುರರ ಅಂತ್ಯ ಮಾಡಿ ನಮ್ಮ ಜೀವನದಿಂದ ಪುನಃ ವಿಪತ್ತನ್ನು ನಾಶ ಮಾಡಿದ್ದಾಳೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣೆ ಸರ್ವಸ್ಯಾರ್ಥಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಇನ್ನು ನೀವೆಲ್ಲರೂ ಮಾತೆಯ ಪ್ರಸಾದದೊಂದಿಗೆ ನವರಾತ್ರಿಯ ನಿಮ್ಮ ವ್ರತಗಳನ್ನು ಆರಂಭಿಸಿ. ಆನಂದಪೂರ್ವಕ ಪ್ರಸಾದ ಸೇವನೆ ಮಾಡಿ ವ್ರಜವಾಸಿಗಳೇ, ಏಕೆಂದರೆ ಇಂದಿನ ನಂತರ ನಿಮ್ಮ ದುರ್ದಿನ ಆರಂಭವಾಯಿತು. ಇನ್ನೊಂದು ದುಃಖದ ವಿಷಯ ಉಳಿದಿದೆ. ಇನ್ನು ನಿಮ್ಮ ಕಾಪಾಡುವಂತಹ ಯಾವ ದೇವಿಯೂ ಬರಲಾರಳು. ನನ್ಗೇನು ತಿಳಿತಿಲ್ಲ ಭಗವಂತ. ಮಹಿಷಾಸುರನು ತನ್ನ ಭೂಮಿಕೆ ನಿಭಾಯಿಸುವ ಸಮಯ ಬಂದಿದೆ. ಹೋಗೋಣ ಬರ್ಸಾನಕ್ಕೆ. ನಿಂತ್ಕೊಳ್ಳಿ ಭಗವಂತ, ನನಗ್ ಒಂದ್ ವಿಷಯ ಅರ್ಥನೇ ಆಗ್ಲಿಲ್ಲ. ಈಗ ಎಲ್ಲಾ ರಾಕ್ಷಸರು ಸತ್ತು ಹೋದ್ರು, ಮತ್ ನೀವು ಅಲ್ಲಿ ಹೋಗಿ ಏನ್ ಮಾಡ್ತೀರಾ? ಅಲ್ಲಿ ಹೋದ್ರು ಏನ್ ಲಾಭ? ಮತ್ತೆ ನನ್ಗೊಂದ್ ವಿಷಯ ಹೇಳಿ ಭಗವಂತ, ನೀವು ಹೋಗೋದಿದ್ರೆ ಮೊದಲೇ ಹೋಗ್ಬೇಕಿತ್ತು. ಹೇಗೋ ಏನೋ ಸ್ವಲ್ಪ ರಾಕ್ಷಸರು ಬದುಕ್ತಿದ್ರು. ಭಗವಂತ, ಮಹಿಷಾಸುರನ ರೂಪ ನಾನು ಅಸುರರನ್ನು ಕಾಪಾಡುವುದಕ್ಕಲ್ಲ, ಬದಲಾಗಿ ವಿಷ್ಣುವಿನ ಅವತಾರದ ಸಹಾಯಕ ಶಕ್ತಿಯ ನಾಶ ಮಾಡುವುದಕ್ಕೆ ಪಡೆದೆ. ಅಯ್ಯೋ ಭಗವಂತ, ಆ ಶಕ್ತಿ ದುರ್ಗಾನೇ. ಈಗ ಎಲ್ಲ ಅಸುರರ ಅಂತ್ಯ ಮಾಡಿರೋಳ್ಗೆ ಇನ್ನು ನೀವು ಸ್ವಾಮಿ ಮಹಿಷಾಸುರನ್ನ ಅಂತ್ಯ ಮಾಡಕ್ಕಾಗಲ್ವಾ? ನಾನ್ ಹೇಳ್ತಾ ಇದ್ದೀನಿ ಭಗವಂತ, ನೀವು ಅಲ್ಲಿಗೆ ಹೋಗೋದ್ ಬೇಡ. ಸ್ವಾಮಿ ಮಹಿಷಾಸುರ ರೂಪಕ್ಕೆ ಅಪಾಯ ಬಂದ್ಬಿಡುತ್ತೆ ಭಗವಂತ. ಇನ್ಯಾವ ಅಪಾಯವಿಲ್ಲ, ಏಕೆಂದರೆ ನವರಾತ್ರಿ ಸಮಾಪ್ತವಾಗಿರುವುದು ಮತ್ತು ಅದರ ಜೊತೆಗೆ ಆ ಶಕ್ತಿಯ ದಿವ್ಯ ಶಕ್ತಿ ಕೂಡ. ನನ್ಗೆ ಈಗ ಗೊತ್ತಾಯ್ತು ಭಗವಂತ, ನೀವು ಇದೇ ವಿಷಯದ ಪ್ರತೀಕ್ಷೆ ಮಾಡ್ತಾ ಇದ್ದಿದ್ದು. ಸ್ವಲ್ಪ ನಿಂತ್ಕೊಳ್ಳಿ ಭಗವಂತ. ನಾನ್ ಏನ್ ಹೇಳೋದಂದ್ರೆ, ಮೃತ್ಯು 2 ರೀತಿಯಿಂದ ಬರುತ್ತೆ. ಒಂದು ತಿಳಿಸಿ, ಮತ್ತಿನ್ನೊಂದು ತಿಳಿಸ್ತೇನೆ. ನಾನ್ ಏನ್ ಹೇಳ್ತೀನಿ ಅಂದ್ರೆ, ಈಗ ಈ ವೃಜವಾಸಿ ಅವರಿಗೆ ತಿಳಿದೇನೆ ಅರ್ಥವಾಗದೆ ಸತ್ ಹೋದ್ರೆ ಅದ್ರಲ್ಲಿ ಏನು ಆನಂದ ಸಿಗೋದಿಲ್ಲ. ಅದಕ್ಕೆ ನಾನು ಹೋಗಿ ಮೊದ್ಲೇ ಅವ್ರಿಗೆ ಹೇಳ್ತೀನಿ, ಕೇಳ್ರಪ್ಪ ಎಚ್ಚರಿಕೆ, ನಿಮ್ಮ ಮೃತ್ಯು ಬರ್ತಾ ಇದೆ. ಭಗವಂತ, ಇನ್ನು ಉಳಿದಿರೋ ಕೆಲ್ಸ ಬೆಣ್ಣೆ ತೆಗ್ದಂಗ ಆಗ್ಬಿಡುತ್ತೆ. ಗಿರಿಧರ, ನೆನಪಿರ್ಲಿ, ಇಲ್ಲಿ ಬಂದಿರೋ ಯಾವ ಭಕ್ತರು ಪ್ರಸಾದ ಸ್ವೀಕರಿಸದೆ ಮರಳೋ ಹಾಗಿಲ್ಲ. ಜೀವನದಲ್ಲಿ ಸುಖ ಶಾಂತಿ ತರೋ ಹಬ್ಬ ಇದು. ನವರಾತ್ರಿ ಪ್ರಸಾದ ಎಲ್ರಿಗೂ ಸಿಗ್ಬೇಕು. ದೇವಿ ಪ್ರಸಾದ ಹಂಚ್ತಿದ್ದಾರೆ, ಯಾಕೆ ನೀನು ಪ್ರಸಾದ ತಗೊಳ್ಳಲ್ವಾ? ರಾಧಿ, ನಾನು ಪ್ರತೀಕ್ಷೆ ಮಾಡ್ತಿದ್ದೆ, ಇಲ್ಲಿ ಸ್ವತಃ ದೇವಿನೇ ಬಂದು ಅವಳು ತನ್ನ ಕೈಯಿಂದ ನನ್ಗೆ ಪ್ರಸಾದ ತಿನ್ಸ್ಲಿ ಅಂತ. ಏನೋ ನೀನಿದೇನು ಹೇಳ್ತಿದ್ಯಾ ಗೊಲ್ಲ? ಈ ಮಾತೆಯ ಮೂರ್ತಿ ತಾನಾಗೆ ಬಂದು ನಿಂಗೆ ಪ್ರಸಾದ ತಿನ್ಸತ್ತಾ? ರಾಧಿ, ನನ್ನ ಎದುರುಗಡೆ ಒಬ್ಳು ದೇವಿ ಇದ್ದಾಳಲ್ಲ, ನಾನು ಅವಳ ಬಗ್ಗೆ ಮಾತಾಡ್ತಿದ್ದೆ. ಗೊಲ್ಲ, ನಾನ್ ಯಾವ್ದೋ ದೇವಿ ಅಲ್ಲ, ನಾನು ರಾಧೆ. ಏನು ತೊಂದ್ರೆ ಇಲ್ಲ ರಾಧಿ, ನೀನು ರಾಧೆ ಅನ್ಕೊಂಡು ನನ್ಗೆ ಈ ಪ್ರಸಾದ ಕೊಡು. ನಾನು ನಿನ್ನ ದೇವಿ ಅನ್ಕೊಂಡು ಈ ಪ್ರಸಾದನ ಸ್ವೀಕಾರ ಮಾಡ್ತೀನಿ. ಬೇರೆ ಯಾವ್ದಾದ್ರು ಹೊತ್ತಲ್ಲಿ ನಾನ್ ನಿನ್ಗೆ ಖಂಡಿತ ಪ್ರಸಾದ ತಿನ್ನಿಸ್ತಿರ್ಲಿಲ್ಲ, ಆದ್ರೆ ನವರಾತ್ರಿಲಿ ನೀನು ಬರ್ಸಾನದ ಜನರಿಗೆ ತುಂಬಾ ನೆರವಾಗಿದ್ಯಾ, ಅದಕ್ಕೆ ನಾನ್ ನಿನ್ ಮಾತನ್ನ ಒಪ್ಕೋತೀನಿ. ಈಗ್ಲಾದ್ರೂ ಸಂತೋಷ ಆಯ್ತಾಗೊಲ್ಲ? ರಾಧಿ, ಎಲ್ಲಿ ತನಕ
ನಾನು ಸ್ವತಃ ನನ್ನ ಕೈಯಿಂದ ದೇವಿಗೆ ಪ್ರಸಾದ ತಿನ್ಸಲ್ವೋ? ಅಲ್ಲಿ ತನಕ ನಾನು ಹೇಗೆ ಸಂತೋಷವಾಗಿರಕ್ ಸಾಧ್ಯ? ದೇವಿ ದೇವನ ಯುಗಳವು ಹೀಗೆ ತಿನಿಸಿ ಪ್ರಸಾದವ ಜಗವನೆ ಬೆಳಗ್ಗೆ ಶಕ್ತಿಯ ಭಗವಂತನ ಈ ಪ್ರೇಮ ಭಕ್ತಿ ಸಮರ್ಪಣ ನೀರಿಯ ನೇಮ ಈರ್ವರನು ಮೈ ಮರೆಸಿಹುದಲ್ಲ ರಾಧಾ ಕೃಷ್ಣರ ಬೆಸದಿಹುದಲ್ಲ ರಾಧಿಕೆ ಇರುವೇಳೆ ಇರುವುದು ಶ್ಯಾಮ ಈರ್ವರ ಪ್ರೇಮವು ನಿತ್ಯ ಅನುಪಮ. ನಾರಾಯಣ ನಾರಾಯಣ ಮಾತೆ, ಎಂತಹ ಮನೋಹರ ದೃಶ್ಯ! ಜಗಜ್ಜನನಿ ದೇವಿ ರಾಧೆ ಮತ್ತು ಈ ಸೃಷ್ಟಿಯ ಪಾಲನಕರ್ತೃ ನನ್ನ ಪ್ರಭು ಪರಮಾವತಾರಿ ಶ್ರೀಕೃಷ್ಣ ಒಬ್ಬರಿಗೊಬ್ಬರು ಪರಸ್ಪರ ಪ್ರಸಾದ ತಿನ್ನಿಸುತ್ತಾ ಈ ಶುಭ ನವರಾತ್ರಿಯ ಉದ್ಯಾಪನೆ ಮಾಡುತ್ತಿದ್ದಾರೆ. ಪ್ರೇಮ ಮತ್ತು ಭಕ್ತಿಯ ಇಂತಹ ವಿರಳತೆಯನ್ನು ಈ ಜಗತ್ತು ಇದಕ್ಕೂ ಮೊದಲು ಎಂದೂ ನೋಡಿರುವುದಿಲ್ಲ. ನಿಮ್ಮಿಬ್ಬರನ್ನು ಹೀಗೆ ನೋಡುತ್ತಲೇ ನಾನು ಬಹಳ ಪುಳಕಿತನಾಗಿದ್ದೇನೆ ಮಾತೆ. ನಾರಾಯಣ ನಾರಾಯಣ. ದೇವರ್ಷಿ, ಇದುವೇ ಪರಮಾವತಾರಿ ಶ್ರೀಕೃಷ್ಣನ ಮತ್ತು ರಾಧೆಯ ಜೀವನದ ಉದ್ದೇಶ. ಅವರ ಈ ಪ್ರೇಮ ಮತ್ತು ಭಕ್ತಿಯನ್ನು ಜಗತ್ತು ಕೇವಲ ತನ್ನ ಜೀವನದಲ್ಲಿ ಮಾತ್ರವಲ್ಲ, ಜೊತೆಗೆ ರಾಧೆ ಮತ್ತು ಕೃಷ್ಣನ ಈ ಅಲೌಕಿಕ ಪ್ರೇಮವನ್ನು ಮಂದಿರದಲ್ಲಿ ಸ್ಥಾಪನೆ ಮಾಡಿ ಅವರ ಆರಾಧನೆ ಮಾಡುತ್ತದೆ. ಮಾತೆ, ಇನ್ನಂತೂ ಈ ಜಗದಲ್ಲಿ ಶುಭವೇ ಶುಭ, ಮಂಗಳವೇ ಮಂಗಳವಷ್ಟೇ. ನಾರಾಯಣ ನಾರಾಯಣ. ಜೈ ಮಾತೆಗೆ ಜೈ ಮಾತೆಗೆ. ಮಾತೆಯ ಪ್ರಸಾದ ಎಲ್ಲೊಡಿದ್ರು ಬೆಣ್ಣೆನೆ. ಪ್ರಸಾದನ ತಗೊಳ್ಳೇಬೇಕು. ಮಾತೆ ಪ್ರಸಾದ ಎಲ್ರಿಗೂ ಸಿಗುತ್ತೆ. ಬನ್ನಿ, ಮಾತೆಯ ಪ್ರಸಾದ ಸ್ವೀಕಾರ ಮಾಡಿ. ಆದ್ರೆ ನೀವ್ಯಾರು? ನನ್ ಗುರ್ತಿಗ್ಲಿಲ್ವಾ? ನನ್ ಗುರ್ತಿಗೋದ್ ಹೇಗೆ? ಈ ಪ್ರೇತಕ್ಕೆ ಹೀಗೆ ಹೊಸ ಶರೀರ ಬೇರೆ ಸಿಕ್ಕಿದ್ಯಲ್ಲ. ನಂದ್ ರಾಜ, ನಿಮ್ಮ ಭದ್ರಾಕ್ಷ ನಾನು. ಭಗವಂತ ಕಂಸನ ಸೇನಾಪತಿ ಭದ್ರಾಕ್ಷ. ಭದ್ರಾಕ್ಷ? ನಾನ್ ಅನ್ಕೊಂಡೆ ಮಾತೆ ಪ್ರಸಾದನ ತಗೋಬೇಕು ಅಂತ, ಅದಕ್ಕೆ ಹೊಸ ರೂಪ ಧರಿಸ್ಬಿಟ್ಟೆ. ಹೇಗ್ ಕಾಣಿಸ್ತಿದ್ದೀನಿ? ಚೆನ್ನಾಗಿದ್ದೀನಲ್ವಾ? ನಂದರಾಣಿ, ನನ್ ಮುಖ ಯಾಕೆ ಹಾಗೆ ನೋಡ್ತಿದ್ದೀರಾ? ಈ ಪಾಪಿಗೂ ಪ್ರಸಾದ ಕೊಡಿ, ನನ್ ಪಾಪನು ದೂರ ಆಗ್ಬಿಡ್ಲಿ. ಇದೇನು? ಅಯ್ಯೋ, ಇದಂತೂ ಅಂತರ್ಧಾನ ಆಗೋಯ್ತು. ನನಗನ್ಸುತ್ತೆ ಸತ್ಯವಾದ ಭಕ್ತಿಗೆ ಹೀಗಾಗುತ್ತಾ ಅಂತ. ಯಾವ್ದೋ ತಪ್ಪಾದ ದೇವರನ್ನ ಪೂಜಿಸ್ತಿದ್ದೀರಾ ಅನ್ಸುತ್ತೆ. ಭಗವಂತ ಕಂಸನ್ನ ಬಿಟ್ಟಾಕಿ ಯಾವ್ದೋ ದೇವಿಗೆ ನೈವೇದ್ಯ ಇಟ್ರೆ ಹೀಗೆ ಆಗೋದು. ಬರೀ ಕೈ. ಭದ್ರಾಕ್ಷ, ನಮ್ಮ ಭಕ್ತಿಯನ್ನು ಪ್ರಶ್ನೆ ಮಾಡಲು ನೀನ್ಯಾರು? ಭಕ್ತಿ ಅವರವರ ಶ್ರದ್ಧೆ ಮತ್ತು ಆಸ್ಥೆಯ ವಿಷಯವಾಗಿದೆ. ಯಾರಿಗೆ ಯಾರ ಮೇಲೆ ಆಸ್ಥೆ ಇದೆಯೋ, ಶ್ರದ್ಧೆ ಇದೆಯೋ, ಆ ದೇವರ ಭಕ್ತಿ ಮಾಡುತ್ತಾರೆ. ಅಯ್ಯೋ ಗೊಲ್ಲರ ಗುರುದೇವ, ಇದು ಭಗವಂತ ಕಂಸನ ರಾಜ್ಯ, ಕಂಸರ ರಾಜ್ಯ. ಮತ್ತೆ ಕಂಸನ ರಾಜ್ಯದಲ್ಲಿ ಹೀಗೆ ಬೇರೆ ಯಾರನ್ನೋ ಪೂಜಿಸಿದ್ರೆ ನೀವೆಲ್ಲ ನಾಶ ಆಗೋಗ್ತೀರಿ. ನಾಶ. ಮತ್ತೆ ನಿಮ್ನೆಲ್ಲ ನಾಶ ಮಾಡೋಕೆ ಅವ್ರು ಬರ್ತಿದ್ದಾರೆ. ಭದ್ರಾಕ್ಷ, ಯಾರು ಬರ್ತಿದ್ದಾರೆ? ಯಾಕಂದ್ರೆ ನೀನ್ ಭಗವಂತ ಕಂಸನ್ಗಂತೂ ಮಥುರೆಯ ಸೀಮೆನ
ದಾಟೋಕೆ ಆಗಲ್ಲ. ಅಯ್ಯೋ ಬೆಣ್ಣೆ ಕಳ್ಳ, ಅದನ್ ಹೇಳೋಕೆ ನಾನು ಹೀಗೆ ರೂಪ ಧರಿಸಿ ಇಲ್ಲಿಗೆ ಬಂದಿದ್ದು. ಭಗವಂತ ಕಂಸಂಗೆ ಹೊಸ ಅವತಾರ ಸಿಕ್ಕಿದೆ. ಮಹಿಷಾಸುರನ ಅವತಾರ. ಅಲ್ಲೋಡಿ, ನಾರಾಯಣ ನಾರಾಯಣ. ಮಾತೆ, ಮಹಾ ಅಧರ್ಮಿ ಕಂಸ ಮಹಿಷಾಸುರನ ಶರೀರ ಧಾರಣೆ ಮಾಡಿ ಬರಸಾನಕ್ಕೆ ಬಂದಾಯಿತು. ಈಗ ನವರಾತ್ರಿಯೂ ಸಮಾಪ್ತವಾಯಿತಲ್ಲ ಮಾತೆ. ಆದರೆ ಈ ಮಹಾಪಾಪಿ ಕಂಸನ ಅಂತ್ಯ ಹೇಗೆ ಸಾಧ್ಯ? ಇದೇ ಅತ್ಯಂತ ಕಠಿಣ ಕ್ಷಣ ದೇವರ್ಷಿ. ನವರಾತ್ರಿ ಆಗಿದ್ದಲ್ಲಿ ರಾಧೆ ಶಕ್ತಿ ರೂಪದಲ್ಲಿ ಮಹಿಷಾಸುರನ ಅಂತ್ಯ ಮಾಡುತ್ತಿದ್ದಳು. ಮತ್ತಿವನು ಕೇವಲ ಕಂಸನಾದರೆ ಆಗಿವನ ಅಂತ್ಯ ಕೃಷ್ಣ ಮಾಡುತ್ತಿದ್ದನು. ಆದರೆ ಮಹಿಷಾಸುರ ರೂಪಿ ಈ ಕಂಸನನ್ನು ರಾಧೆ ಕೂಡ ತಡೆಯಲಾರಳು ಮತ್ತು ಕೃಷ್ಣ ಕೂಡ. ನಾರಾಯಣ ನಾರಾಯಣ. ಆದರೆ ಮಾತೆ, ಮುಂದೇನಾಗುತ್ತದೆ? ನನಗಿದು ಯಾವುದೋ ಮಹಾ ಅನರ್ಥದ ಆರಂಭ ಅನಿಸುತ್ತಿದೆ ದೇವರ್ಷಿ. ಕಂಸ ಮಹಿಷಾಸುರನ ರೂಪದಲ್ಲಿ ಕೊಲ್ಲರ ಗುರು ದೃಷ್ಟಿ ಬಹಳ ತೀವ್ರವಾಗಿದೆ ನಿಮ್ಗೆ. ಗುರುತು ಸಿಕ್ತ ಕಂಸ ಭಗವಂತರದ್ದು. ಇವತ್ತು ಯಾರು ವೀರ ಭಗವಂತ ಕಂಸನ್ನ ಪೂಜೆ ಮಾಡ್ತಾರೋ ಅವರಿಗೆ 2 ಫಲ ಸಿಗುತ್ತೆ. 2. ಯಾಕಂದ್ರೆ ಇವರಿವತ್ತು ಭಗವಂತ ಕಂಸನೂ ಹೌದು, ಜೊತೆಗೆ ಅಸುರರ ರಾಜ ಮಹಿಷಾಸುರನೂ ಹೌದು. ಅಯ್ಯೋ, ಆಶೀರ್ವಾದ ತಗೊಳ್ಳಿ, ಮುಕ್ತಿ ಸಿಗುತ್ತೆ ನಿಮ್ಗೆಲ್ರಿಗೂ. ಕಂಸ ಮಹಿಷಾಸುರ, ಯಾಕೆ ಬಂದಿರುವೆ ಇಲ್ಲಿ? ನನ್ನ ಸಮಸ್ಯೆಗೆ ಪರಿಹಾರ ಹುಡುಕಲು. ಅದು ಸಾಧ್ಯವಾಗುವುದು ನೀನು ಅಧರ್ಮದ ಮಾರ್ಗ ತ್ಯಜಿಸಿದಾಗ. ಇನ್ನೊಂದು ಮಾರ್ಗವೂ ಇದೆ, ನಿಮ್ಮೆಲ್ಲರ ಅಂತ್ಯ. ನಿಮ್ಮೆಲ್ಲರ ಅಂತ್ಯ ಮಾಡಿ ನಾನು ಅಜರ, ಅಮರ, ಅವಿನಾಶಿ ಆಗುತ್ತೇನೆ. ಆದರೆ ಸಮಸ್ಯೆ ಏನೆಂದರೆ ಕಂಸ ಮಹಿಷಾಸುರ ಅಧರ್ಮಕ್ಕೆ ಆಯಸ್ಸು ಬಹಳ ಕಡಿಮೆ ಇರುತ್ತದೆ. ಅದನ್ನೇ ಬದಲಿಸಲು ಬಂದಿದ್ದೇನೆ. ಇಂದು ಸಿದ್ಧಪಡಿಸುತ್ತೇನೆ. ಧರ್ಮ ಮತ್ತು ಅಧರ್ಮದ ಯುದ್ಧದಲ್ಲಿ ನಿಲ್ಲುವುದು ಧರ್ಮವೇ, ಸೋಲುವುದು ಧರ್ಮವೇ ಮತ್ತು ಸಾಯುವುದು ಧರ್ಮವೇ. ಹೀಗಾದ್ರೆ ಅವ್ನ್ ಕೋಪದ ಬೆಂಕಿಲಿ ಎಲ್ಲ ಸುಟ್ಟೋಗ್ತಾರೆ. ಈಗ ಇವನನ್ನ ಹೇಗ್ ತಡೆಯೋದು? ರದಿ, ಒಮ್ಮೊಮ್ಮೆ ಯಾರನ್ನಾದ್ರೂ ತಡೆಯೋಕೆ ನಾವು ಸ್ವತಃ ಎದುರು ನಿಲ್ಬೇಕಾಗಿ ಬರುತ್ತೆ. ಗೊಲ್ಲ, ಕಂಸ ಮಹಿಷಾಸುರ ನಮ್ಮಿಬ್ರನ್ನು ಕೊಲ್ಲೋಕ್ ಬಂದಿದ್ದಾನೆ. ನಮ್ಮಿಬ್ಬರ ಕಾರಣದಿಂದಾನೇ ಇಡೀ ಬರ್ಸಾನ ಜನರಿಗೆ ಅಪಾಯ ಬಂದಿದೆ. ನಾವು ಕಂಸ ಮಹಿಷಾಸುರನ್ ಜೊತೆ ಮಾತಾಡ್ ನೋಡ್ಬೇಕು. ರಾಧಿ, ಎಷ್ಟ್ ಮಾತಾಡ್ತೀಯ?
ಇದು ಮಾತಾಡೋ ಸಮಯ ಅಲ್ಲ, ಬದಲಿಗೆ ಇದು ಹೋರಾಡೋ ಸಮಯ. ಗೊಲ್ಲ, ನಾನು ಹೋಗ್ತಾ ಇದ್ದೀನಿ ಕಂಸ ಮಹಿಷಾಸುರನ ಹತ್ರ. ನಿನಗೆ ಓಡ್ಬೇಕು ಅಂದ್ರೆ ಓಡು. ಅಮ್ಮ, ಅಪ್ಪ, ನೀವೆಲ್ಲ ಯಾವ್ದಾದ್ರು ಸುರಕ್ಷಿತ ಸ್ಥಾನಕ್ಕೆ ಹೋಗಿ, ನಾನು ಬೇಗ ಬಂದ್ಬಿಡ್ತೀನಿ. ಇಲ್ಲ ಕಂದ, ನಾನಿನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಕಂದ, ಆದ್ರೆ ನೀನೆಲ್ಲ ಹೋಗ್ತಿದ್ಯಾ? ಅಮ್ಮ, ನಾನು ಬಚ್ಚಿಟ್ಕೊಳಕ್ ಹೋಗ್ತಿದ್ದೀನಿ. ಅಪ್ಪ, ಎಲ್ರೂ ಒಂದೇ ಜಾಗದಲ್ಲೇ ಬಚ್ಚಿಟ್ಕೊಳಕ್ ಹೋಗ್ಬಾರ್ದು. ನೀವ್ ಆ ಕಡೆ ಹೋಗಿರಿ, ನಾನು ಈ ಕಡೆ ಹೋಗ್ತೀನಿ. ಇಲ್ಲ ಕಂದ. ಕಂಸ ಮಹಿಷಾಸುರ, ಅಷ್ಟೊಂದು ಬೆಂಕಿ ಹಾಕುಗಳ್ತಿದ್ಯಾ? ನಮ್ಗೇನಿಲ್ಲಿ ಅಡ್ಗೆ ಮಾಡೋದ್ ಬೇಕಾಗಿಲ್ಲ. ಒಳ್ಳೆಯದೇ ಆಯ್ತು. ಸಾಯುವುದಕ್ಕೆ ನೀನು ಸ್ವತಃ ನನ್ನ ಮುಂದೆ ಬಂದಿರುವೆ. ನೀನೇ ನನ್ನ ಅತಿ ದೊಡ್ಡ ಸಮಸ್ಯೆ ಆಗಿರುವೆ. ನಿನ್ನನ್ನು ಕೊಲ್ಲಲು ನಾನು ನನ್ನ ಎಷ್ಟೋ ಅಸುರರನ್ನು ಬಲಿ ಕೊಟ್ಟಿರುವೆ. ಎಷ್ಟೆಷ್ಟೋ ಪ್ರಯತ್ನ ಮಾಡಿದೆ. ನಿನ್ನನ್ನು ಕೊಲ್ಲಲು ಬಂದ ನನ್ನ ಅಸುರರೆಲ್ಲ ಮೃತರಾದರು. ಆ ಎಲ್ಲ ಅಸುರರ ಸಾವಿನ ಪ್ರತೀಕಾರ ನಿನ್ನಿಂದ ಪಡೆಯುತ್ತೇನೆ. ಕಂಸ ಮಹಿಷಾಸುರ, ನೀನ್ ನನ್ನ ತಮ್ಮಂಗೆ ಅಪಾಯ ಮಾಡೋಕ್ ನೋಡ್ತಿದ್ಯಾ? ಹೀಗೆ ಮತ್ತೆ ಮತ್ತೆ